ಮೇಷರಾಶಿ. ಈ ರಾಶಿಯವರಾದ ತಾವು ಇವತ್ತು ಸ್ವಲ್ಪ ಹಿರಿಯರೊಂದಿಗೆ ಮನಸ್ತಾಪಾದಿಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅಥವಾ ಜ್ಞಾಪಕದ ಕೊರತೆಯಿಂದ ಧನ ನಷ್ಟವೋ ಅಥವಾ ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವ ಅವಕಾಶಗಳು ಮೇಷರಾಶಿಯವರಿಗಿರಬಹುದು. ಗಡಿಬಿಡಿಯ ಸ್ವಭಾವ ನಿಮ್ಮದಾಗಿರುವುದರಿಂದ ಈ ದಿನ ಎಲ್ಲ ವಿಷಯವನ್ನು ಎರಡು ಬಾರಿ ಚಿಂತನೆ ಮಾಡಿಕೊಂಡು ನಿಮ್ಮ ಕಾರ್ಯಕ್ಷೇತ್ರವನ್ನು ಪ್ರಾರಂಭಿಸಿದರೆ ಒಳ್ಳೆಯ ಫಲ ಉಂಟಾಗಬಹುದು. ವ್ಯಾಪಾರಸ್ಥರಿಗೆ ಈ ದಿನ ವಿಶೇಷವಾಗಿ ಅಭಿವೃದ್ಧಿ ಯೋಗಾದಿಗಳು ಚೆನ್ನಾಗಿರುತ್ತೆ. ಹಾಗೆಯೇ ಸರ್ಕಾರದ ಮೂಲದಲ್ಲಿ ವ್ಯವಹರಿಸುವಂತಹ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳಿಂದ ಬಡ್ತಿ ಪ್ರಾಪ್ತವಾಗುವ ಯೋಗ ಉಂಟಾಗುತ್ತೆ. ಪ್ರಶಂಸೆಗಳು ಎದುರಾಗುತ್ತೆ. ತಮ್ಮ ಸಾಧನೆಗೆ ವಿಶೇಷವಾದ ಮನ್ನಣೆ ಸಿಗುವಂತಹ ಸಾಧ್ಯತೆ ಉಂಟಾಗುತ್ತೆ. ಬಹುತೇಕವಾಗಿ ಮೇಷರಾಶಿಯವರಿಗೆ ಶುಭ. ತಾವು ಈ ದಿನ ನಾಗದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು. ವೃಷಭ ರಾಶಿ, ನಿಮಗೆ ಈ ದಿನ ಸ್ವಲ್ಪ ಜಾಗ್ರತೆ ಇರಬೇಕು. ಈ ದಿನದಲ್ಲಿ ಕಾರಣವಿಲ್ಲದೆ ಅನಿರೀಕ್ಷಿತ ಕಲಹ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಧನನಷ್ಟ ಯೋಗವಿದೆ. ನಂಬಿ ಮೋಸ ಹೋಗುವ ಯೋಗಾದಿಗಳಿದೆ. ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ. ಬಂಧುಗಳೊಂದಿಗೆ ಆತ್ಮೀಯತೆಯ ಕೊರತೆಗಳುಂಟಾಗುವ ಸಾಧ್ಯತೆ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತ ಭೂಮಿಯ ವಿಷಯದಲ್ಲಿ ವ್ಯಾಜ್ಯಗಳುಂಟಾಗುವ ಲಕ್ಷಣಗಳಿದೆ. ಕೋರ್ಟು ಕಚೇರಿಯ ಸಮಸ್ಯೆಗಳಿಂದ ಮಾನಸಿಕ ಖಿನ್ನತೆಗಳು ಎದುರಾಗುವ ಲಕ್ಷಣಗಳು ಹೆಚ್ಚಾಗಿ ಕಾಣಿಸುತ್ತೆ. ಸಮಾಧಾನ, ಸಹನೆ ಮತ್ತು ಧರ್ಮ ಪ್ರಕಾರವಾದ ನಿಯಮವನ್ನು ಈ ದಿನ ತಾವು ಅಳವಡಿಸಿದರೆ ಶುಭ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ದುರ್ಗಾಪರಮೇಶ್ವರಿ ದೇವರ ಆರಾಧನೆಯನ್ನು ಮಾಡಿ ಚಾಮುಂಡೇಶ್ವರಿ ದೇವರ ಸ್ಮರಣೆಯನ್ನು ಮಾಡಿದರೆ ಒಳ್ಳೆಯ ಫಲ ಉಂಟಾಗುತ್ತೆ.